ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸವಿನೂಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 87. ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಅನಲೈಸು, ಒಂದಿಷ್ಟು ಇನ್ಫಾರ್ಮೇಷನ್, ಈ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು, ಯಾರೆಲ್ಲ ಮನೆಗೆ ಗೆಸ್ಟ್ ಆಗಿ ಬಂದರು, ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮನೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಕ್ಕಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಟನ್ ಅಂತ ಹೊಡೀರಿ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ಸಂಸಾರ ಆನಂದ ಸಾಗರ. ಯಾಕೆ ಈ ಹಾಡು ಅಂತ ಕೇಳ್ತಾ ಇದ್ದೀರಾ? ಹೌದು ಕಣ್ರಿ, ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಫ್ಯಾಮಿಲಿ ರೌಂಡ್ ನಡೀತಾ ಇದೆ. ಸ್ಪರ್ಧಿಗಳ ಒಂದು ಕುಟುಂಬದವರು ಮನೆಗೆ ಬಂದು ಎಂಟ್ರಿ ಕೊಟ್ಟು ಏನೇನೆಲ್ಲ ಹಿಂಟ್ ಕೊಡುತ್ತಾರೆ ಅನ್ನೋ ವಿಚಾರ ತುಂಬಾನೇ ಕಾಡ್ತಾ ಇದೆ ಪ್ರೇಕ್ಷಕರಿಗೆ. ಇವರು ಕೊಡ್ತಕ್ಕಂಥ ಸಲಹೆಗಳನ್ನು ಇಟ್ಕೊಂಡು ಮುಂದಿನ ಆಟ ಹೇಗೆ ಬದಲಾವಣೆ ಆಗುತ್ತೆ ಸ್ಪರ್ಧಿಗಳದ್ದು ಅನ್ನೋದು ವಿಚಾರ ತುಂಬಾನೇ ಕುತೂಹಲಕಾರಿಯಾಗಿರ್ತಕ್ಕಂಥ ವಿಷಯ ಅಂತ ಹೇಳ್ಬೋದು. ಮಕ್ಕಳ ಆಟಗಳನ್ನು ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂಥ ಪೋಷಕರು ಮಕ್ಕಳಿಗೆ ಕೊಡ್ತಕ್ಕಂಥ ಸಲಹೆ ಆದರೂ ಯಾವುದು, ಯಾರಿಂದ ದೂರ ಇದ್ನಪ್ಪ ಅಂದರೆ ನಿನ್ನ ಆಟ ಬೆಟರ್ ಆಗಿರುತ್ತೆ, ಹೀಗೆ ಆಟವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋ ವಿಚಾರ ಕುರಿತು ಸ್ಪರ್ಧಿಗಳಿಗೆ ಸೂಕ್ಷ್ಮವಾಗಿ ಮನದಟ್ಟು ಮಾಡುವಲ್ಲಿ ಯಶಸ್ವಿಯಾಗುತ್ತಾರೆ ಪೇರೆಂಟ್ಸ್ಗಳು. ಸೊ ಈ ಒಂದು ನಿಟ್ಟಿನಲ್ಲಿ ಯಾರು ತಮ್ಮ ಆಟದ ಬದಲಾವಣೆ ಮಾಡಿಕೊಂಡು ಯಶಸ್ವಿಯತ್ತ ಹೆಜ್ಜೆ ಆಗ್ತಾರೆ ಅನ್ನೋದು ತುಂಬಾನೇ ಕುತೂಹಲಕಾರಿಯಾಗಿರ್ತಕ್ಕಂಥ ವಿಷಯ ಸಂಗತಿ ಅಂತ ಹೇಳ್ಬೋದು. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಕಾವ್ಯ ಅವರು ಮತ್ತು ಅಶ್ವಿನಿ ಗೌಡ ಅವರು ಮೈಕ್ ಧರಿಸಿರೋದಿಲ್ಲ. ಸೊ ಹಾಗಾಗಿ ಇವರಿಗೆ ಪನಿಷ್ಮೆಂಟ್ ಆಗಿ ಕಾಪೆ ಜಿಗಿಬೇಕು. ಈ ಒಂದು ತಪ್ಪಿಗೆ ಪನಿಷ್ಮೆಂಟ್ ಆಗಿ ಈ ಒಂದು ಶಿಕ್ಷೆ ಆಗಿರ್ತೈತಿ ಇವರಿಬ್ಬರಿಗೆ. ಪನಿಷ್ಮೆಂಟು ತಗೊಳ್ಳಬೇಕು. ಸ್ವಿಮ್ಮಿಂಗ್ ಪೂಲ್ ಇಷ್ಟು ದಿನ ಸ್ವಿಮ್ಮಿಂಗ್ ಪೂಲ್ ಇಳಿಸ್ತಾ ಇದ್ರು, ಯಾಕೋ ಏನೋ ಗೊತ್ತಿಲ್ಲ, ಚಳಿ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಬಹುಶಃ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಸೊ ಇದಾದ ನಂತರ ಧ್ರುವಂತ್ ಮತ್ತು ಸ್ಪಂದನ ನಡುವೆ ಜಗಳ ಆಗುತ್ತೆ ಅನವಶ್ಯಕವಾಗಿ. ಅಲ್ಲಿ ವಿಷಯನೇ ಇಲ್ಲ ಜಗಳ ಆಗೋಕ್ಕೆ. ಅಲ್ಲಿ ಸ್ಪಂದನ ಅವ್ರು ಹೇಳ್ತಾರೆ, ದೇವ್ರ ರೂಮ್ಗೆ ಹೋಗಿ ಪೂಜೆ ಮಾಡಬೇಕಲ್ಲ, ಕಂಟೆಂಟ್ ಬೇಕಲ್ಲ ನಿನಗೆ ಅಂತೇಳಿ ಸುಮ್ಮನೆ ಅನವಶ್ಯಕವಾಗಿ ಧ್ರುವಂತ್ ಜೊತೆ ಜಗಳ ಮಾಡ್ತಾರೆ. ಈಗೀಗ ಅವರು ಪೂಜೆ ಮಾಡ್ತಾ ಇಲ್ಲ, ಸುಮಾರು ದಿನಗಳಿಂದ ಸಹ ಅವರು ಪೂಜೆ ಮಾಡುವಲ್ಲಿ ಕಾಣ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ಬೋದು. ಪ್ರತಿದಿನ ನಾನು ಪೂಜೆ ಮಾಡ್ತೀನಿ ಅಂತೇಳಿ ರಕ್ಷಿತ್ ಅವ್ರ ಜೊತೆ ಸಹಿತ ವಾದ ಮಾಡಿದ್ರು ಸಹ ನಾವು ನೋಡಿದ್ದೇವೆ. ಇವಾಗ ಯಾಕೆ ಈ ಸ್ಪಂದನ ಅವರು ಈ ಒಂದು ಮ್ಯಾಟರ್ನ ತೆಗೆದು ಧ್ರುವಂತ್ ಅವ್ರ ಜೊತೆ ವಾದ ಮಾಡಿದ್ರು ಗೊತ್ತಾಗ್ಲಿಲ್ಲ. ಅದಾದ ನಂತರ ಸೂರಜ್ ಮತ್ತು ರಾಶಿಕ್ ಅವ್ರ ನಡುವೆ ಜಗಳ ಪ್ರಾರಂಭವಾಗುತ್ತೆ, ವಾದ ವಿವಾದ. ರಾಶಿಕ್ ಅವರು ಹೇಳ್ತಾರೆ, ಸೂರಜ್ ಅವರೇ ನೀನು ತುಂಬಾ ರೂಡ್ ಆಗಿ ನಡ್ಕೊಳ್ತಾ ಇದೀಯಾ, ವಿವರ್ಡ್ ಆಗಿ ಆಡ್ತಾ ಇದೀಯಾ, ಹಂಗೆ ಹಿಂಗೆ ಅಂತ ಹೇಳಿ ಯಾವ ಒಂದು ವಿಚಾರದಲ್ಲಿ ಅಂತ ನಮಗೆ ಸಹ ಅಷ್ಟಾಗಿ ಕ್ಲಾರಿಫಿಕೇಶನ್ ಸಿಗಲಿಲ್ಲ. ಈ ಒಂದು ವಿಚಾರ ಕುರಿತು ಇವರು ಜಗಳ ಮಾಡ್ತಾ ಇದ್ದಾರೆ, ಯಾವ ಒಂದು ಕಾರಣಕ್ಕೋಸ್ಕರ ಇವರಿಬ್ರು ಈ ರೀತಿ ಕಿತ್ಲಾಡ್ತಾ ಇದ್ದಾರೆ ಅನ್ನೋದು ಕ್ಲಾರಿಫಿಕೇಶನ್ ಸಹಿತ ನಮಗೆ ಅಷ್ಟಾಗಿ ಸಿಗಲಿಲ್ಲ ಇವರು ಜಗಳ ಮಾಡೋದಕ್ಕೆ ಅಂತ ನನಗನ್ಸುತ್ತೆ. ನಂತರ ಮೊದಲನೇಗೆ ಬರ್ತಕ್ಕಂಥದ್ದು ರಾಶಿಕ್ ಅವ್ರ ಫ್ಯಾಮಿಲಿ ಬರ್ತೈತಿ. ರಾಶಿಕ್ ಅವ್ರ ತಮ್ಮನಾಗಿರ್ತಕ್ಕಂಥವ್ರು ಒಂದು ವಿಶೇಷ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು. ರಾಶಿಕ್ ಅವ್ರ ತಮ್ಮ ಪ್ರತ್ಯಕ್ಷರಾಗ್ತಾರೆ. ಒಂದಿಷ್ಟು ಭಾವನೆಗಳು ಮೂಡಿ ಬರ್ತಾವೆ ಅಂತ ಹೇಳ್ಬೋದು ತಮ್ಮನ ಕುರಿತು. ರಾಶಿಕ್ ಅವರಿಗೆ ಅಳೋದಾಯ್ತು. ಹಾಗೆಯೇ ಅವ್ರ ತಾಯಿ ಸಹಿತ ಬಂದು ಅವ್ರನ್ನ ಸ್ವಲ್ಪ ಮುದ್ದು ಮಾಡಿ ಅವ್ರನ್ನ ಎನ್ಕರೇಜ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳ್ಬೋದು. ಸೊ ಇದಾದ ನಂತರ ಹೇಗೆ ಬರ್ತಾ ಇದೆ ಶೋ, ಆಮೇಲೆ ಹೇಗೆ ನಾನು ಆಟ ಆಡ್ತಾ ಇದ್ದೀನಿ ಅನ್ನೋ ವಿಚಾರ ಕುರಿತು ರಾಶಿಕ್ ಅವರಿಗೆ ಒಂದಿಷ್ಟು ಇಂಟರ್ವ್ಯೂಗಳನ್ನು ಕೊಡ್ತಾ ಹೋಗ್ತಾರೆ. ಅವರ ತಾಯಿ ಆಗಿರ್ತಕ್ಕಂಥವ್ರು ಮತ್ತು ಅವ್ರ ತಮ್ಮ ಆಗಿರ್ತಕ್ಕಂಥವ್ರು ಒಂದೇ ಕಡೆ ಸ್ಟಿಕೋನ್ ಆಗಬೇಡ, ಎಲ್ಲರ ಜೊತೆ ಬೇರೆ ಆಟ ಏನು ತೊಂದರೆ ಮಾಡ್ತಾ ಇಲ್ಲ ನನಗೆ, ಬಟ್ ಒಂದೇ ಕಡೆ ಸ್ಟಿಕೋನ್ ಆಗಿರ್ತಿಯಲ್ಲ, ಇದೇ ನನಗೆ ಮೈನಸ್ ಪಾಯಿಂಟ್ ಆಗಿ ಕಾಣ್ ಬರ್ತಾ ಇದೆ ಅಂತೇಳಿ ಅವ್ರ ತಾಯಿಯವರು ತುಂಬಾ ತಿಳಿಸ್ತಾ ಇದ್ದಾರೆ ರಾಶಿಕ್ ಅವರಿಗೆ. ಇಲ್ಲಿ ಅವರು ರಾಶಿಕ್ ಅವರಿಗೆ ತುಂಬಾನೇ ಹೆವಿ ಟಾರ್ಚರ್ ಕೊಟ್ಟಿರ್ತಾರೆ, ಗೋಳಾಡ್ಸಿರ್ತಾರೆ. ಸೊ ಈ ಒಂದು ವಿಚಾರವಾಗಿ ನನ್ನ ಮಗಳಿಗೆ ಗೋಳಾಡಿಸಬೇಡ ಹಂಗೆ ಹಿಂಗೆ ಅಂತ ಹೇಳಿ ಬೈತಾರೆ ಅನ್ನೋ ಅಂತ ನಾನು ಅನ್ಕೊಂಡಿದ್ದೆ. ಹಂಗೇನು ಇಲ್ಲ, ಇಂಡೈರೆಕ್ಟ್ ಆಗಿ ಗಿಲ್ಲಿ ಅವ್ರನ್ನ ನೀವು ಅಂದ್ರೆ ನನಗೆ ಇಷ್ಟನೇ ಇಲ್ಲ ಅಂತ ಹೇಳಿ ತಿಳಿಸಿದ್ರು. ಮಗಳಿಗೆ ಗೋಳಾಡ್ತೀನಪ್ಪ ಅಂದ್ರೆ ಇಷ್ಟ ಆಗ್ತಾರ ಪೇರೆಂಟ್ಸ್ಗಳಿಗೆ? ಇಲ್ವಲ್ಲ, ಆಸ್ ಯೂಶುವಲ್ ಕಂಪಲ್ಸರಿಯಾಗಿ ಗಿಲ್ಲಿ ಅವರು ಅವರಿಗೆ ಹೇಟ್ ಆಗೇ ಆಗ್ತಾರೆ. ನಂತರ ರಾಶಿಕ್ ಅವರು ಸೂರಜ್ನ ಭೇಟಿ ಮಾಡಿಸ್ತಾರೆ ಅವರ ತಾಯಿಯವರಿಗೆ, ನನ್ನ ಬೆಸ್ಟ್ ಫ್ರೆಂಡು ಹಂಗೆ ಹಿಂಗೆ ಅಂತೇಳಿ. ರಾಶಿಕ್ ಅವರ ತಾಯಿಯವರಿಗೆ ಸೂರಜ್ ಅವರು ನನ್ನ ಕಡೆಯಿಂದ ಏನಾದ್ರು ತಪ್ಪಾಗಿದ್ದಪ್ಪ ಅಂತ ದಯವಿಟ್ಟು ಕ್ಷಮೆ ಕೋರುತ್ತಾರೆ ಸೂರಜ್ ಅವರು ಅವರ ತಾಯಿಯವರಿಗೆ. ಸೊ ಇದಾದ ನಂತರ ಬಿಗ್ ಬಾಸ್ನವರು ಒಂದು ಚಟುವಟಿಕೆ ಕೊಡುತ್ತಾರೆ ರಾಶಿಕ್ ಅವರ ಕುರಿತು. ಸ್ಪರ್ಧಿಗಳಿಗೆ ಗೊತ್ತಿಲ್ಲದ ವಿಷಯಗಳನ್ನು ತಿಳಿಸಬೇಕಾಗುತ್ತೆ ಅಂತೇಳಿ ಚಟುವಟಿಕೆ ಕೊಡ್ತಾರೆ ಬಿಗ್ ಬಾಸ್ನವರು. ಅವರ ತಾಯಿಯವರು ಬಂದು, ನಮ್ಮ ಮನೆ ಜವಾಬ್ದಾರಿ ಹೊತ್ಕೊಂಡಿದ್ದಾಳೆ, ನಮ್ಮದು ಸ್ಕೂಲ್ ಡೇಸ್ನ ಅಲ್ಲಿ ನಾನು ತುಂಬಾ ಹೊಡಿತಾ ಇದ್ದೆ ರಾಶಿಕ್ ಅವ್ರನ್ನ ಹಂಗೆ ಹಿಂಗೆ ಅಂತೇಳಿ ಅವ್ರ ತಾಯಿಯವರು ತಮ್ಮ ಒಂದು ಮಾತುಗಳನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ಬೋದು. ಸೊ ಇದಾದ ನಂತರ ಅವ್ರ ತಮ್ಮವರು ಆಗಿರ್ತಕ್ಕಂಥವ್ರು ಸಹಿತ ಬಂದು ಏನೇನೋ ಹೇಳಿದ್ರು ಹಂಗೆ ಹಿಂಗೆ ಅಂತೇಳಿ. ನಮಗೆ ತಿಳಿತಕ್ಕಂಥ ವಿಷಯ ಏನು ಅಂತಂದ್ರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ಈ ಸದ್ಯದ ಮಟ್ಟಿಗೆ ಪ್ರಕಾರ ಅನ್ನೋದು ವಿಚಾರ ನಮಗೆ ಗೊತ್ತಾಗುತ್ತೆ. ಇದ್ರ ಹೊರತು ನಮಗೆ ಏನು ಅರ್ಥ ಆಗಲಿಲ್ಲ. ಸೂರಜ್ ಅವ್ರ ಅಮ್ಮ ಬರ್ತಾರೆ, ಆಸ್ ಯೂಶುವಲ್ ನ್ಯಾಚುರಲ್ ಆಗಿ ಅವ್ರನ್ನ ವೆಲ್ಕಮ್ ಮಾಡ್ತಾರೆ ಅಂತ ಹೇಳ್ಬೋದು. ಸೂರಜ್ ಅವರು, ಏನ್ರಿ ಕಾವ್ಯರಮ್ಮನವರೇ ಅಂತೇಳಿ ಸೂರಜ್ ಅವರಮ್ಮ ಬಂದು ಒಂದಿಷ್ಟು ಇಂಟ್ಗಳನ್ನು ಕೊಡ್ತಾರೆ. ಇವ್ರಿಗೂ ಸಹ ಅದೇ, ಒಂದೇ ಕಡೆ ಸ್ಟಿಕೋನ್ ಆಗಬೇಡ, ರಾಶಿಕ ಜೊತೆ ಮಾತಾಡಬೇಡ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಇಂಡೈರೆಕ್ಟ್ ಆಗಿ ಸೂರಜ್ ಅವರೇ ತಿಳಿಸಿದ್ರು ಅಂತ ಹೇಳ್ಬೋದು. ಆಟ ಆಡ್ತಾ ಇದೆಯಾ, ಇನ್ನೊಂದು ಸ್ವಲ್ಪ ಎಫರ್ಟ್ ಆಗಿ ಆಟ ಆಡೋ ಅಂತೇಳಿ ಸ್ವಲ್ಪ ಇಂಟರ್ಗಳನ್ನು ಕೊಡ್ತಾರೆ ಅಂತ ಹೇಳ್ಬೋದು ಸೂರಜ್ ಅವರಿಗೆ, ಅವ್ರ ತಾಯಿ ಆಗಿರ್ತಕ್ಕಂಥವ್ರು. ಇದಾದ ನಂತರ ಅವ್ರ ಅಕ್ಕ ಅವರು ಬಂದು ಸಹಿತ ಅವ್ರನ್ನ ಒಂದು ಒಡನಾಟದ ಕುರಿತು ಒಂದಿಷ್ಟು ಮನೆಯಲ್ಲಿ ತುಂಬಾ ಜಗಳ ಮಾಡ್ತೀವಿ ನಾವು ಹಂಗೆ ಹಿಂಗೆ ಅಂತೇಳಿ. ಮನೆಯಲ್ಲಿ ತುಂಬಾ ತದ್ವಿರುದ್ಧ ಆಗಿದ್ದಾನೆ ಇವನು, ಬಾತ್ರೂಮ್ ಸಿಂಗರು, ಅದರಲ್ಲೂ ಜಲಕದಿ ಕಲಾಜ ಅಂತ ಸಾಂಗ್ ತುಂಬಾ ಇಷ್ಟ ಆಗಿತ್ತು ಅಂತೇಳಿ. ಕನ್ನಡದಲ್ಲಿ ಕೇಳಿದ್ನಪ್ಪ ಅಂತಂದರೆ ದ್ವಾಪರ ಅಂತೇಳಿ ಒಂದು ಸಾಂಗ್ನ ಇವರು ತುಂಬಾ ಇಷ್ಟಪಡ್ತಾರೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಸೂರಜ್ ಅವರು ಸಹಿತ ತಮ್ಮ ಒಂದು ಬಾಲ್ಯದ ನೆನಪುಗಳನ್ನು, ತಮ್ಮ ಒಂದು ಫ್ಯಾಮಿಲಿ ತುಂಬಾ ಪೋರ್ ಆಗಿತ್ತು, ಈ ಒಂದು ಸ್ಥಾನಕ್ಕೆ ಬಂದಿದ್ದೀನಿ ಅಂತಂದರೆ ಅದಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥವ್ರು ನಮ್ಮ ಅಕ್ಕ ಅವರು, ಹಾಗೆಯೇ ನನ್ನ ತಾಯಿ ಆಗಿರ್ತಕ್ಕಂಥವ್ರು ಅಂತೇಳಿ ಸೂರಜ್ ಅವರು ತಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಿದರು ಅಂತ ಹೇಳ್ಬೋದು. ಈ ಒಂದು ಸಮಯದಲ್ಲಿ ಧನುಷ್ ಅವರ ಒಂದು ಫ್ಯಾಮಿಲಿ ಎಂಟ್ರಿ ಆಗುತ್ತೆ. ಈ ಒಂದು ಫ್ಯಾಮಿಲಿಯಲ್ಲಿ ಅವರ ಒಂದು ಮಡದಿ ಆಗಿರ್ತಕ್ಕಂಥವ್ರು ಬಂದಿರ್ತಾರೆ, ಆಮೇಲೆ ಅವ್ರ ತಾಯಿ ಆಗಿರ್ತಕ್ಕಂಥವ್ರು ಸಹ ಬಂದಿರ್ತಾರೆ. ಸೊ ಬಿಗ್ ಬಾಸ್ನವ್ರು ಹೇಳ್ತಾರೆ,
ಒಬ್ಬರನ್ನ ಮಾತ್ರ ನೀವು ಮೀಟ್ ಮಾಡಬೇಕು ಅಂತ ಹೇಳಿ ತಿಳಿಸ್ತಾರೆ. ತುಂಬ ಗೊಂದಲಕ್ಕೀಡಾಗ್ತಾರೆ ಧನುಷ್ ಅವರು. ಸುತ್ತಬೇಕಾ ಅಥವಾ ಮುತ್ತಬೇಕಾ ಅನ್ನೋ ಒಂದು ವಿಚಾರದಲ್ಲಿ. ನಿನ್ನೆ ಏನು ಡಿಸ್ಕಂಟಿನ್ಯೂ ಆಗಿತ್ತು ಈ ಒಂದು ಎಪಿಸೋಡು ಇವಾಗ ಕಂಟಿನ್ಯೂ ಆಗ್ತಾ ಇದೆ. ಸೊ ಧನುಷ್ ಅವರು ಮಡದೇ ಇರ್ತಕ್ಕಂಥವ್ರನ್ನ ತೊರೆದು ತಾಯಿ ಹತ್ರ ಹೋಗಿ ಅವ್ರ ತಾಯಿಯವ್ರನ್ನ ಕರ್ಕೊಂಡ್ ಬರ್ತಾರೆ ಬಿಗ್ ಬಾಸ್ ಮನೆಗೆ. ಧನುಷ್ ಅವರ ಒಂದು ಮದುವೆ ವಿಚಾರ ಚರ್ಚೆ ಆಗುತ್ತೆ ಸ್ಪರ್ಧೆಗಳ ಒಟ್ಟಿಗೆ. ಚಿಕ್ಕವನಿರ್ಬೇಕನ್ನಪ್ಪ ಅಂತಂದ್ರೆ ನಾನು ಅವರ ಅತ್ತೆ ಮಗಳನ್ನ ನಾನು ಎಂಗೇಜ್ಮೆಂಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದೆ, ಇವಳೇ ನನ್ನ ಸೊಸೆ ಅಂತ ಹೇಳಿ ನಾನು ಫಿಕ್ಸ್ ಆಗಿದ್ದೆ ಅಂತೇಳಿ ತಿಳಿಸ್ತಾರೆ. ಸೊ ಇದಾದ ನಂತರ ಧನುನ ಬಿಟ್ನಪ್ಪ ಅಂತಂದ್ರೆ ನನಗೆ ತುಂಬಾನೇ ಇಷ್ಟ ಆಗ್ತಕ್ಕಂಥ ವ್ಯಕ್ತಿ ಅನ್ನೋದಾದ್ರೆ ಗಿಲ್ಲಿ ಅವರು ಮಾತ್ರ. ಅವ್ರಿಗೆ ಇವ್ರಿಗೆ ಒಂದು ಕಾಮಿಡಿ ನನಗೆ ತುಂಬಾನೇ ಇಷ್ಟ ಆಗುತ್ತೆ ಮನೆಯಲ್ಲಿ. ಧನು ಅವರು ಇಲ್ಲಪ್ಪ ಅಂತಂದ್ರೆ ನನ್ನ 99 ಓಟ್ಸ್ಗಳು ಸಹಿತ ಗಿಲ್ಲಿಗೆ ಆಗ್ತಾ ಇದ್ದೆ ನಾನು ಅಂತೇಳಿ ತಿಳಿಸ್ತಾರೆ ಧನುಷ್ ಅವರ ತಾಯಿ. ಧನುಷ್ ಅವರು ತಮ್ಮ ತಾಯಿನ ಕುರಿತು ಒಂದಿಷ್ಟು ಮಾತುಗಳನ್ನು ತಿಳಿಸ್ತಾರೆ. ಹೇಗಿದೆ, ಆರೋಗ್ಯ ಹೇಗಿದೆ, ಒಂದಿಷ್ಟು ವಿಚಾರಗಳನ್ನ ವ್ಯಕ್ತಪಡ್ತಾರೆ ಅಂತ ಹೇಳ್ಬೋದು. ನೀನು ಅವಳನ್ನೇ ಚಾಯ್ಸ್ ಮಾಡ್ಬೇಕಾಗಿತ್ತು, ನನ್ನನ್ನು ಯಾಕೆ ಚಾಯ್ಸ್ ಮಾಡ್ಕೋದು, ನನಗೆ ಬೇಜಾರಾಗ್ತಾ ಇದೆಯಲ್ಲ ಅಂತೇಳಿ ತಿಳಿಸ್ತಾರೆ. ಅವ್ರ ತಾಯಿ ಆಗಿರ್ತಕ್ಕಂಥವ್ರು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ಮನೆಯಲ್ಲಿ ನನ್ನ, ಹಂಗೆ ಹಿಂಗೆ ಅಂತೇಳಿ ಒಂದಿಷ್ಟು ವಿಚಾರ ವಿನಿಮಯ ಮಾಡ್ತಾರೆ ಅಂತ ಹೇಳ್ಬೋದು ಅವರ ಒಂದು ಧರ್ಮಪತ್ನಿಯವ್ರ ಬಗ್ಗೆ. ಯಾಕೆ ಡಲ್ ಆಗಿಬಿಟ್ಟಿದ್ಯಾ ಅಭಿ ಹೋದ್ಮೇಲೆ, ತುಂಬಾನೇ ಡಲ್ ಆಗಿಬಿಟ್ಟಿದ್ಯಾ, ಸ್ವಲ್ಪ ಸ್ಟ್ರಾಂಗ್ ಆಗಿ ಆಟ ಆಡು ಅಂತೇಳಿ ಒಂದಿಷ್ಟು ಸಲಹೆಗಳನ್ನು ಕೊಡ್ತಾರೆ ಅವ್ರ ತಾಯಿ ಆಗಿರ್ತಕ್ಕಂಥವ್ರು. ಸೊ ಇದಾದ ನಂತರ ಒಂದು ಚಟುವಟಿಕೆ ಆರಂಭವಾಗುತ್ತೆ. ಬಂದ ಅತಿಥಿಗಳು ಯಾರಿದ್ದಾರೆ ಅವರೆಲ್ಲರೂ ಸ್ಪರ್ಧೆಗಳಿಗೆ, ನಿಮ್ಮ ನೆಚ್ಚಿನ ಸ್ಪರ್ಧೆಗಳಿಗೆ ಉಡುಗೊರೆಗಳನ್ನು ಕೊಡಬೇಕು ಅಂತ ಹೇಳಿ ತಿಳಿಸ್ತಾರೆ. ಈ ಒಂದು ಚಟುವಟಿಕೆಯಲ್ಲಿ ರಾಸಿಕ್ ಅವರ ಫ್ಯಾಮಿಲಿ ಅವರು ಬಂದು ರಘುವಿಗೆ ಒಂದು ಫೋಟೋ ಫ್ರೇಮ್ ಕೊಡ್ತಾರೆ. ಸೂರಜ್ ಅವರ ಫ್ಯಾಮಿಲಿ ಬಂದ್ಬಿಟ್ಟು ಜ್ಯುವೆಲರ್ಸ್ ಕೊಡ್ತಾರೆ ಅಶ್ವಿನಿ ಗೌಡ ಅವರಿಗೆ. ಧನುಷ್ ಅವರ ಫ್ಯಾಮಿಲಿ ಅವ್ರ ತಾಯಿ ಇರ್ತಕ್ಕಂಥವ್ರು ಬಂದು ಸ್ಪಂದನಾಗೆ ಮತ್ತು ಕಾವ್ಯ ಅವರಿಗೆ ಒಂದು ಪರ್ಫ್ಯೂಮ್ ಕೊಡ್ತಾರೆ. ಅತಿಥಿಗಳಾಗಿರ್ತಕ್ಕಂಥವ್ರು ಬಂದು ಒಂದು ಗೇಮ್ನ ಆಡಬೇಕಾಗುತ್ತೆ, ಲಕ್ಸುರಿ ಒಂದು ಪಾಯಿಂಟ್ಗಳನ್ನು ಪಡೆದುಕೊಳ್ಳಲು. ಅದ್ಭುತವಾಗಿ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ಬೋದು. ಸೊ ಇದಾದ ನಂತರ ಇನ್ನೊಂದು ಚಟುವಟಿಕೆ ಆರಂಭವಾಗುತ್ತೆ. ಈ ಮನೆಯಲ್ಲಿ ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಯಾರಾಗಬೇಕು ನಿಮ್ಗಳ ಪ್ರಕಾರ ಅನ್ನೋ ಒಂದು ವಿಚಾರ ರಾಸಿಕ್ ಅವ್ರ ಫ್ಯಾಮಿಲಿಯವ್ರ ಕಡೆಯಿಂದ ಅವ್ರ ತಮ್ಮ ಆಗಿರ್ತಕ್ಕಂಥವ್ರು ಬಂದು ಸೂರಜ್ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. 2 ವಾರದಿಂದನೂ ಸಹಿತ ಈ ಸೂರಜ್ ಅವರ ಒಂದು ಎಫರ್ಟ್ ಏನಿದೆ ತುಂಬಾನೇ ಹೈ ಲೆವೆಲಲ್ಲಿದೆ. ಈ ಸತಿ ಆದರೂ ಒಂದು ಕ್ಯಾಪ್ಟನ್ಶಿಪ್ ಆಗಲಿ ಅಂತೇಳಿ ನಾನು ಹಾರೈಸ್ತೀನಿ ಅಂತೇಳಿ ರಾಸಿಕ್ ಅವರು ತಮ್ಮ ಆಗಿರ್ತಕ್ಕಂಥವ್ರು ವ್ಯಕ್ತಪಡಿಸ್ತಾರೆ. ಸೂರಜ್ ಅವ್ರ ತಾಯಿ ಆಮೇಲೆ ಅಕ್ಕ ಅವರಾಗಿರ್ತಕ್ಕಂಥವ್ರನ್ನ ಅಶ್ವಿನಿ ಗೌಡ ಅವರನ್ನು ಸೂಚನೆ ಮಾಡುತ್ತಾರೆ. ಡೇ ಬೈ ಡೇ ನಿಮ್ಮ ಆಟ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ಒಂದು ಕಾರಣಕ್ಕೋಸ್ಕರ ನಾನು ನಿಮ್ಮನ್ನು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಆಯ್ಕೆ ಮಾಡ್ತಾ ಇದ್ದೀನಿ. ಧನುಷ್ ಅವರ ಫ್ಯಾಮಿಲಿಯವರ ಕಡೆಯಿಂದ ಗಿಲ್ಲಿ ಅವ್ರನ್ನ ಸೆಲೆಕ್ಷನ್ ಮಾಡ್ತಾರೆ. ನಿನ್ನ ಒಂದು ಕಾಮಿಡಿ ನನಗೆ ತುಂಬಾ ಇಷ್ಟ, ಅದಕ್ಕೋಸ್ಕರ ನಾನು ನಿಮ್ಮನ್ನು ಆಯ್ಕೆ ಮಾಡ್ತಾ ಇದ್ದೀನಿ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಅಂತ ಹೇಳಿ ತಿಳಿಸ್ತಾರೆ. ಹೊರಡಲು ಸಮಯ ಆಯಿತು, ಹೋಗ್ರಿ ಅಂತ ಹೇಳಿ ತಿಳಿಸ್ತಾರೆ ಅತಿಥಿಗಳಿಗೆ. ಅವರೆಲ್ಲರೂ ಹೋಗ್ತಾರೆ ಅಂತ ಹೇಳ್ಬೋದು. ನಂತರ ಧನುಷ್ ಅವರ ಪತ್ನಿ ಆಗಿರ್ತಕ್ಕಂಥವ್ರನ್ನ ಮತ್ತೆ ರಿಟರ್ನ್ ಮಾಡಿಸ್ತಾರೆ ಕನ್ಫ್ಯೂಷನ್ ರೂಮ್ಗೆ. ಕ್ಯಾಂಡಲ್ ಲೈಟ್ ಡಿನ್ನರ್ನ ಅರೇಂಜ್ಮೆಂಟ್ ಮಾಡ್ತಾರೆ ಅಲ್ಲಿ ರೂಮಲ್ಲಿ. ಒಂದಿಷ್ಟು ದಿನಗಳ ಕಾಲ ದೂರ ಆಗಿದ್ದವರು ಇವಾಗ ಸಡನ್ಲಿ ಈಗ ಹತ್ರ ಆದ್ನಪ್ಪ ಅಂದರೆ ಪ್ರೀತಿ ಹೇಗಿರುತ್ತೆ, ಬಾಂಧವ್ಯ ಹೇಗಿರುತ್ತೆ, ಅವ್ರ ನಡುವೆ ಒಂದು ವಿಚಾರ ಕುರಿತು ಒಂದಿಷ್ಟು ಸೂಕ್ಷ್ಮವಾಗಿ ಒಂದಿಷ್ಟು ಅಬ್ಸರ್ವ್ ಮಾಡಿದ್ರು ಅಂತ ಹೇಳ್ಬೋದು. ಈ ವಿಚಾರ ಕುರಿತು ಧನುಷ್ ಅವ್ರಿಗೆ ಹತ್ರ ಇದ್ರ ಬೆಲೆ ಈಗ ಗೊತ್ತಾಗ್ತಾ ಇದೆ ಅಂತೇಳಿ. ಯಾವುದ್ರ ಬೆಲೆ ನಿಮಗೇನಾದ್ರು ಗೊತ್ತಾ? ಥಿಂಕ್ ಡಿಫ್ರೆಂಟ್. ಹಿಂಗೆ ಹೇಳಿದ ತಕ್ಷಣ ಅವರ ಧರ್ಮಪತ್ನಿ ಆಗಿರ್ತಕ್ಕಂಥವ್ರು ಕೆಲ ನಗ್ತಾರೆ. ಇವರಿಬ್ಬರ ನಡುವೆ ಒಂದು ಹಾಡನ್ನ ಪ್ಲೇ ಮಾಡ್ತಾರೆ, ತುಂಬಾ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಜಸ್ಟ್ ಮಾತಲ್ಲಿ ಅಂತೇಳಿ ಇವ್ರು ಡ್ಯಾನ್ಸ್ ಮಾಡೋದು ನೋಡಿ ಇವರು ಹುರ್ಕೊಳ್ತಿರ್ತಾರೆ. ಸ್ಪರ್ಧೆಗಳೆಲ್ಲರೂ ಅವ್ನು ಟಿ ವಿ ಮುಖಾಂತರ ತೋರಿಸ್ತಿರ್ತಾರೆ. ಸಡನ್ಲಿ ಆಫ್ ಮಾಡಿಬಿಡ್ತಾರೆ, ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತೇಳಿ ಹಾಕ್ರಿ ಅಂತೇಳಿ. ಅಲ್ಲ, ಬೇರೆಯವ್ರು ನೋಡೋಕ್ಕೆ ನಾವು ಇಷ್ಟು ಕಾತರದಿಂದ ಕಾಯ್ತಾ ಇರ್ತೀವ ಅಂತ. ನಂತರ ಅವರ ಒಂದು ಧರ್ಮಪತ್ನಿ ಆಗಿರ್ತಕ್ಕಂಥವ್ರನ್ನ ಮನೆಗೆ ಕರ್ಕೊಂಬಂದು ಮನೆಯ ಸದಸ್ಯರೆಲ್ಲರಿಗೂ ಪರಿಚಯ ಮಾಡಿಕೊಳ್ತಾರೆ ಧನುಷ್ ಅವರು ಅಂತ ಹೇಳ್ಬೋದು. ಡ್ಯಾನ್ಸ್ ಮಾಡಿದ್ದಾಯ್ತು, ಇನ್ಮ್ಯಾಕ ಆಯ್ತು ಮನೆ ನಟ್ರಿ ಅಂತೇಳಿ ಕಳಿಸ್ತಾರೆ ಬಿಗ್ ಬಾಸ್ನವರು ಅವರ ಧರ್ಮಪತ್ನಿ ಅವ್ರನ್ನ. ಒಂದಿಷ್ಟು ಭಾವ ತುಂಬಿದ ಭಾವನೆಗಳೊಂದಿಗೆ ಕಣ್ಣೀರಿನೊಂದಿಗೆ ಅವ್ರನ್ನ ಹುರಿದುಂಬಿಸಿ ಅವ್ರನ್ನ ಒಂದಿಷ್ಟು ಎನ್ಕರೇಜ್ ಮಾಡಿ, ಸರಿ ನಾನು ಬರುತ್ತೇನೆ ಅಂತೇಳಿ ಅವರ ಧರ್ಮಪತ್ನಿಯವರು ಹೋಗುತ್ತಾರೆ. ಒಲ್ಲದ ಮನಸ್ಸಿನಿಂದ ಬೀಳ್ಕೊಟ್ರು ಅಂತ ಹೇಳ್ಬೋದು ಧನುಷ್ ಅವರು. ಬೆಳಗಾದ ನಂತರ ರಕ್ಷಿತ್ ಅವರ ಫ್ಯಾಮಿಲಿ ಕಡೆಯಿಂದ ಅವ್ರ ತಾಯಿ ಆಗಿರ್ತಕ್ಕಂಥವ್ರು ಎಂಟ್ರಿ ಆಗುತ್ತೆ. ಬಂದ ಕೂಡಲೇ ಮಗಳು ನೋಡ್ತಾಳೆ ಅಂತಂದಪ್ಪ ಅಂದರೆ ಬರೋ ಸದಸ್ಯರನ್ನೆಲ್ಲರನ್ನ ಕೂಡಿಸ್ಕೊಂಡು ನೀವು ಹಂಗೆ ಆಡ್ತಾ ಇದ್ದೀರಾ, ನೀವು ಹಿಂಗೆ ಆಡ್ತಾ ಇದ್ದೀರಾ ಅಂತೇಳಿ ಸಜೆಷನ್ ಕೊಡೋದ್ರಲ್ಲಿ ಆಗ್ಬಿಟ್ರು. ಸೊ ಇವ್ರು ಬರ್ಬೇಕಂದಪ್ಪ ಅಂದರೆ ಒಂದು ಹಾಡು ತುಂಬಾ ಇಂಪಾಗಿತ್ತು ಅಂತ ಹೇಳ್ಬೋದು. ನನ್ನಿಂದ ನೆರಳಾಗಿ ನನ್ನೆಲ್ಲ ಗೆಲುವಾಗಿ ಅಂತೇಳಿ ಒಂದು ಸಾಂಗ್ನ ಪ್ಲೇ ಮಾಡ್ತಾರೆ ಇವರು ಎಂಟ್ರಿಗೆ. ತುಂಬಾ ಅದ್ಭುತವಾಗಿತ್ತು ಅಂತ ಹೇಳ್ಬೋದು ಈ ಒಂದು ಸಾಂಗು. ಈ ಒಂದು ಸಾಂಗ್ ಯಾವ್ದು ಇರ್ಬೋದು ಅಂತ ಹೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿನಪ್ಪ ಅಂತಂದರೆ ಲೀಸಾ ಚಿತ್ರದ ಈ ಒಂದು ಹಾಡು ಅಂತೇಳಿ ನನಗೆ ಕನ್ಫರ್ಮ್ ಆಗುತ್ತೆ. ತುಂಬಾ ಅದ್ಭುತವಾಗಿತ್ತು ಅಂತ ಹೇಳ್ಬೋದು ಈ ಒಂದು ಹಾಡು. ಈ ಒಂದು ಎಂಟ್ರಿ ಸಮಯದಲ್ಲಿ ಈ ಒಂದು ಹಾಡು ಪ್ಲೇ ಆಗಿದ್ದು ಜೇನು ಸವಿದಷ್ಟೇ ಅದ್ಭುತವಾದ ಒಂದು ಹಾಡಿನ ಸಾಹಿತ್ಯ ಸಹಿತ ಇದಾಗಿತ್ತು ಅಂತ ಹೇಳ್ಬೋದು ನನ್ನ ಪ್ರಕಾರ. ಸಾಧ್ಯವಾದರೆ ಈ ಒಂದು ಹಾಡನ್ನ ಕೇಳೋಕೆ ಪ್ರಯತ್ನ ಪಡಿ. ರಕ್ಷಿತಾನು ಮತ್ತು ಅವ್ರ ತಾಯಿ ಭೇಟಿ ಆಗ್ತಾರೆ. ಪರಸ್ಪರ ಒಂದಿಷ್ಟು ಭಾವನೆಗಳು ಮೂಡಿ ಬರ್ತವೆ. ಧ್ರುವಂತ್ ಅವ್ರು ಬಂದ್ಬಿಟ್ಟು ಅವ್ರ ಕಾಲಿಗೆ ಬಿಟ್ರು. ನನ್ನ ಕಡೆಯಿಂದ ಏನಾದ್ರು ತಪ್ಪಾಗಿದ್ದಪ್ಪ ಅಂದ್ರೆ ದಯವಿಟ್ಟು ಕ್ಷಮಿಸಿ ಅಂತೇಳಿ ತಿಳಿಸ್ತಾರೆ ಧ್ರುವಂತ್ ಅವರು. ಸೊ ಅದೆಲ್ಲ ಬಿಡಿ, ಅವೆಲ್ಲ ಆಟದ ವಿಚಾರ ಅವೆಲ್ಲ ನಾವು ತಲೆಗೆ ತಗೊಳ್ಳೋದಿಲ್ಲ ಅಂತೇಳಿ ಸ್ಪೋರ್ಟಿವ್ ತಗೊಂಡ್ರು ಅಂತ ಹೇಳ್ಬೋದು ರಕ್ಷಿತ್ ಅವ್ರ ತಾಯಿಯವರು. ನಂತರ ರಕ್ಷಿತಾಗೆ ಒಂದಿಷ್ಟು ಇಂಟ್ಗಳನ್ನು ಕೊಡ್ತಾ ಹೋಗ್ತಾರೆ. ನೀನು ಚೆನ್ನಾಗಿ ಆಟ ಆಡ್ತಾ ಇದೆಯಾ, ಸ್ಟ್ರಾಂಗ್ ಇದೆಯಾ, ಬಟ್ ಜಗಳ ಮಾಡೋದ್ರಲ್ಲಿ ಕಡಿಮೆ ಮಾಡು, ಜಗಳ ಗಂಟೆ ಆಗಬೇಡ, ಒಳ್ಳೆತನದಿಂದ ಆಟ ಆಡು,
ಜಡೆ ಹಾಕೋ, ಒಂದೇ ಕಡೆ ನಿಂತು ಮಾತಾಡೋ ಸಲಹೆ ಸೂಚನೆಗಳನ್ನು ಕೊಡುತ್ತಾರೆ ತಾಯಿಯಾಗಿರ್ತಕ್ಕಂಥವ್ರು. ಸೊ ಇದಾದ ನಂತರ ಬಿಗ್ ಬಾಸ್ನವರು ಒಂದಿಷ್ಟು ಮೀನುಗಳನ್ನು ಕರೆಸಿ ಸೆಲ್ಫಿ ಸ್ಟಿಕ್ಕನ್ನು ಟ್ರೈಪಾಡ್ನಾಗ ಇಟ್ಟು ಕನ್ಫೆಷನ್ ರೂಮಿಗೆ ಕರೀತಾರೆ ರಕ್ಷಿತಾ ಅವ್ರನ್ನ. ನಿಮ್ಮ ಒಂದು ವ್ಲಾಗ್ ಏನಿದೆ ಅದನ್ನ ಶುರು ಮಾಡಿ ಇಲ್ಲಿಂದಾನೆ ಅಂತೇಳಿ ತಿಳಿಸ್ತಾರೆ. ಬಿಡ್ತಾರ ಎನರ್ಜೆಟಿಕ್ ಆಗಿ ಸ್ಟಾರ್ಟ್ ಮಾಡ್ತಾರೆ ವ್ಲಾಗ್ನ. ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿ ಮುದ್ದಾಗಿದ್ದೀನಿ ಅಂತೇಳಿ ತಮ್ಮ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾರೆ ರಕ್ಷಿತಾ ಅವರು. ವ್ಲಾಗ್ ಮಾಡ್ತಾನೆ ಅಡುಗೆ ಒಂದು ಮಾಡ್ತಾರೆ. ಈ ಒಂದು ವ್ಲಾಗ್ ಏನಿದೆ, ಈ ಒಂದು ವಿಡಿಯೋದು ತುಣುಕು ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಮಗೆ ಸ್ವಲ್ಪ ಕಟ್ ಮಾಡಿ ತೋರಿಸಿದ್ರು, ಹೇಗೆ ಒಂದು ಪ್ರೊಸೀಜರ್ ಇರುತ್ತೆ, ಮಾಡೋ ರೀತಿ ಹೇಗಿರುತ್ತೆ ಅನ್ನೋ ವಿಚಾರ ಕುರಿತು ಆ ಒಂದು ವಿಡಿಯೋದಲ್ಲಿ ಅಡಗಿರ್ತವೆ. ಇವ್ರಿಗೆ ತಕ್ಕಂಗೆ ಜಾಸ್ತಿ ಇವರು ಪ್ರಸಾರ ಮಾಡಿರೋದಿಲ್ಲ. ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಏನಪ್ಪ ಅಂದ್ರೆ ಇನ್ನಷ್ಟು ವಿಚಾರಗಳನ್ನು ಜನರಿಗೆ ತಲುಪುವಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳ್ಬೋದು ಈ ಒಂದು ವಿಡಿಯೋ ಮುಖಾಂತರ. ಸೊ ಇದಾದ ನಂತರ ಅಶ್ವಿನಿ ಗೌಡ ಅವರ ಒಂದು ಫ್ಯಾಮಿಲಿ ಬರ್ತೈತಿ. ತುಂಬಾನೇ ಹಾರ್ಟ್ ಟಚಿಂಗ್ ಮೂಮೆಂಟ್ಸ್ ಅಂತ ಹೇಳ್ಬೋದು. ಅವ್ರ ಮಗ ಬಂದಾಗ ಮತ್ತೆ ಅವರ ತಾಯಿ ಬಂದಾಗ ತುಂಬಾ ಎಮೋಷನಲ್ ಆಗಿದ್ದರು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಗಿ ತುಂಬ ಜನರು ಈ ಒಂದು ಎಪಿಸೋಡ್ನ ನೋಡಿ ತುಂಬಾ ಹತ್ತಿರ್ತಾರೆ ಹೆಣ್ಮಕ್ಳು ಅಂತ ಹೇಳ್ಬೋದು. ಸೊ ಭಾವನೆಗಳು ಎಲ್ಲರಿಗೂ ಒಂದೇ, ಕಷ್ಟ ಬಂದಾಗ ಕಣ್ಣೀರು ಬಂದೇ ಬರ್ತವೆ, ಅದನ್ನ ವ್ಯಕ್ತಪಡಿಸಬೇಕಷ್ಟೇ. ಅದರಲ್ಲೂ ಈ ರೀತಿ ಇರ್ತಕ್ಕಂಥ ಸನ್ನಿವೇಶಗಳು ಇದನ್ನಪ್ಪ ಅಂತಂದರೆ ಆಟೋಮೆಟಿಕ್ಲಿ ಭಾವನೆಗಳು ವ್ಯಕ್ತವಾಗೋದು ಸಹಜ. ಅಶ್ವಿನಿ ಗೌಡ ಅವರಿಗೆ ತಮ್ಮ ಮಗ ಇರ್ತಕ್ಕಂಥವ್ರು ಬಂದು ಒಂದೇ ಕಡೆ ಇರಬೇಡ, ಎಲ್ಲರ ಜೊತೆ ಬೆರಿ, ಜಗಳ ಮಾಡಬೇಡ, ಪಾಸಿಟಿವ್ ಕಡೆ ಗಮನ ಕೊಡು, ನೆಗೆಟಿವ್ ಕಡೆ ಜಾಸ್ತಿ ಗಮನ ಕೊಡೋಕೆ ಹೋಗಬೇಡ ಅಂತೇಳಿ ಒಂದಿಷ್ಟು ವಿಚಾರಗಳು ತಿಳಿಸ್ತಾರೆ ಅಂತ ಹೇಳ್ಬೋದು ಅವರ ಮಗ ಆಗಿರ್ತಕ್ಕಂಥವ್ರು ಅಶ್ವಿನಿ ಗೌಡ ಅವರಿಗೆ. ಸೊ ಇದಾದ ನಂತರ ಇವ್ರ ತಾಯಿನೂ ಆಗಮಿಸುತ್ತಾರೆ ಬಿಗ್ ಬಾಸ್ ಮನೆಗೆ. ಬಂದು ನಿಮ್ಮ ಮತ್ತೆ ಮಗಳನ್ನ ಚೆನ್ನಾಗಿ ನೋಡ್ಕೊಂತೀಯಾ ಅಂತೇಳಿ ಗಿಲಿನ ರೇಗಿಸ್ತಾರೆ ಅಂತ ಹೇಳ್ಬೋದು. ಧ್ರುವಂತ್ ಅವ್ರ ಒಂದು ಫ್ಯಾಮಿಲಿ ಟಿವಿ ಮುಖಾಂತರ ಅನಿವಾರ್ಯ ಕಾರಣಗಳಿಂದ ನಿಮ್ಮ ಮನೆಯವರು ಬರೋಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ನಿಮ್ಮ ಒಂದು ಬ್ರದರ್ದ ಆಲ್ಬಮ್ಗಳನ್ನು ಫೋಟೋಗಳನ್ನು ನೋಡಿ ಅಂತೇಳಿ ಫೋಟೋಗಳನ್ನು ತೋರಿಸ್ತಾರೆ ಅಂತ ಹೇಳ್ಬೋದು ಧ್ರುವಂತ್ ಅವರಿಗೆ. ಕಪಲ್ಸ್ ಬಂದಿದ್ದಾರೆ ಅಂತೇಳಿ ಒಂದು ಸುದ್ದಿ ಹರಿದಾಡ್ತಾ ಇದೆ. ಬಂದಿರ್ಬೋದು, ರಕ್ಷಿತಾ ಅವ್ರ ತಂಗಿನೂ ಸಹ ಬಂದಿದ್ದಾರೆ ಅಂತೇಳಿ ಒಂದು ಮಾಹಿತಿ ಬರ್ತಾ ಇದೆ. ಇನ್ನೂ ಬರೋರಿದ್ದಾರೆ ಫ್ಯಾಮಿಲಿ ಕಡೆಯಿಂದ. ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.